Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಕಾಂಗ್ರೆಸ್ ಸರ್ಕಾರ ಸಮಾಜನ ಎಲ್ಲಿ ಕೊಂಡೋಗ್ತಾ ಇದೆ ಅನ್ನೋದು ಬಹಳ ಆತಂಕಕ್ಕೆ ಸಿಗಾಕೊಂಡಿದ್ದೀವಿ ನಾವು. ಇವತ್ತು ನಾನು ಇಲ್ಲಿಗೆ ನಾವೆಲ್ಲರೂ ಸೇರಿರ್ತಕ್ಕಂಥವ್ರು ಯಾವ ಕಾರಣಕ್ಕೂ ಏನಾದರೂ ಈ ಘಟನೆ ನಡೆದಿದ್ರೆ ನಾವು ಇದನ್ನ ವಹಿಸ್ಕೊಂಡು ಮಾತಾಡಕ್ಕೆ ಇಲ್ಲಿಗೆ ಬಂದಿಲ್ಲ. ಯಾವುದೇ ಕಾರಣಕ್ಕೂ ನಾವು ವಹಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ಒಂದು ವೇಳೆ ಆ ಅಪರಾಧ ಪ್ರಜ್ವಲ್ ಅವರು ಮಾಡಿದ್ರೆ ಅವರಿಗೆ ತಕ್ಕಾದ ಶಿಕ್ಷೆ ಆಗಬೇಕು ಅನ್ನೋದ್ರಲ್ಲೇ ನಾವೆಲ್ಲರೂ ಸೇರಿ ಇಲ್ಲಿ ಕೂತಿದ್ದೀವಿ, ಅನುಮಾನವೇ ಇಲ್ಲ. ಆದ್ರೆ ಒಂದು ತಪ್ಪನ ರೂಮ್ ಒಳಗೆ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಇರತಕ್ಕಂತ ಒಂದು ತಪ್ಪನ ಆ ಹೆಣ್ಮಕ್ಳುಗಳ ಜೀವನನ ಎಲ್ಲಿಗೆ ತಂದ್ಬಿಟ್ರಿ ನೀವು? ಕಾಂಗ್ರೆಸ್ ಸರ್ಕಾರದವರು ಇವತ್ತು ಎಲ್ಲಿಗೆ ತಂದ್ಬಿಟ್ರಿ ಹೊರಗಡೆಗೆ? ನೀವು ಸರ್ಕಾರ ಹೆಣ್ಮಕ್ಳ ಮಾನ ಪ್ರಾಣನ ಕಾಪಾಡುವಂತದ್ದಾಗಬೇಕು. ನೀವು ಮಾಡಿರೋದೇನಿವ್ರೆ? ಸರ್ಕಾರ ನೀವೇನ್ ಮಾಡಿದಿರಿ? ಈಗ ಹೆಣ್ಮಕ್ಳು ಮಾನನ ಪೆನ್ ಡ್ರೈವ್ ಮಾಡಿಕೊಂಡು ಇವತ್ತು ಇಡೀ ದೇಶಕ್ಕೆ ಹಂಚಿದಿರಿ. ಏನ್ ಶಾಸಕ ಕೊಟ್ಟಿದ್ದೀರಿ ನೀವು? ಚುನಾವಣೆನೇ ಅಂತಿಮನ? ಈ ಚುನಾವಣೆಗಳು ಬರ್ತವೆ ಹೋಗ್ತವೆ. ನೀವು ನಡೆದು ಬಂದಿರೋ ದಾರಿ ಇನ್ನೊಂದು ದಿವಸ ನೀವು ತೆಗೆದು ನೋಡ್ಬೇಕಲ್ಲ, ನಿಮ್ ಹಿನ್ನೆಲೆ ಗೊತ್ತಾಗ್ಬೇಕಲ್ಲ. ಜನ ಇದೆಲ್ಲ ಚರ್ಚೆ ಮಾಡೋದಿಲ್ವಾ? ಪರಿಜ್ಞಾನವೇ ಇಲ್ಲದೆ ಇಂಥ ಒಂದು ಹೇಸಿಗೆ ಕೆಲಸನ ಈ ಸರ್ಕಾರ ಮಾಡುತ್ತೆ ಅಂದ್ರೆ ಇದು ನಿಜವಾಗ್ಲೂ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕಾಗತ್ತೆ. ನರೇಂದ್ರ ಮೋದಿ ಅವ್ರಿಗೆ ಅವಮಾನ ಮಾಡಬೇಕು, ನರೇಂದ್ರ ಮೋದಿ ಅವ್ರಿಗೆ ಮೆಜಾರಿಟಿ ಸಿಕ್ಕಬಾರ್ದು, ದೇಶಾದ್ಯಂತ ಮುಜುಗರ ಸಿಗಿಸ್ಬೇಕು. ಇದು ನಿಮ್ಮ ಟ್ರಿಕ್. ಇವತ್ತು ರಾಹುಲ್ ಗಾಂಧಿ ಅವರು ಹೇಳ್ತಾರೆ 400 ರೇಪ್ ಆಗಿದೆ ಅಂತ. ಒಬ್ಬ ಪ್ರಧಾನಿ ಆಗ್ಬೇಕು ಅಂತ ಬಯಸ್ತಕ್ಕಂಥ ವ್ಯಕ್ತಿ ಯಾರು ಹೇಳಿದ್ದು 400 ರೇಪ್ ಆಗಿದೆ ಅಂತ? ಇವ್ರಿಗೆ SIT ಅವರೇನಾದ್ರು ಇವ್ರಿಗೆ ಹೇಳಿದಾರನ್ರಿ? 400 ರೇಪ್ ಆಗಿದೆ ಅಂತ ಹೇಳಿದಾರ? ಯಾರ ಬಗ್ಗೆ? ಕರ್ನಾಟಕದ ಹೆಣ್ಮಕ್ಳು ಅಂದ್ರೆ ಏನ್ ಹೇಳ್ಕೊಂಡಿದ್ದಾರೆ ಇವರು? ಯಾರು ಇವ್ರಿಗೆ ಅಧಿಕಾರ ಕೊಟ್ಟವ್ರು ಮಾತಾಡಕ್ಕದನ್ನ? ಇನ್ವೆಸ್ಟಿಗೇಷನ್ ನಡೀತಿರುವಾಗ ಒಬ್ಬ ಪ್ರಧಾನಿ ಆಗಬೇಕು ಅಂತ ಬಯಸ್ತಕ್ಕಂಥ ಒಬ್ಬ ಲೀಡರು ಈ ತರ ಮಾತಾಡೋ ಅಧಿಕಾರ ಯಾರು ಕೊಟ್ಟಿದ್ದಾರೆ? ಮೊದಲು ಅವರು ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು. ರಾಹುಲ್ ಗಾಂಧಿ ಅವರು ಇಡೀ ಕಾಂಗ್ರೆಸ್ನ ಒಂದು ಉದ್ದೇಶಗಳು ಜನಸಾಮಾನ್ಯವಾಗಿಲ್ಲ ಅನ್ನೋದನ್ನ ಈಗಾಗಲೇ ಸಾಬೀತುಪಡಿಸಿದ್ದಾರೆ. ನಾವು ಈ ತನಿಖೆ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು ಅನ್ನೋದು ಈಗಾಗಲೇ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಈಗಾಗಲೇ ಹೇಳಾಗಿದೆ, ಮಾಧ್ಯಮಗಳಲ್ಲೂ ಹೇಳಾಗಿದೆ, ಎಲ್ಲರ ಹತ್ರನೂ ಹೇಳಾಗಿದೆ. ಇದರಲ್ಲಿ ಒಂದು ವೇಳೆ ಆ ತಪ್ಪು ಮಾಡಿದ್ರೆ ಅದು ಕ್ಷಮೆನೇ ಇಲ್ಲ, ಅದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಆದ್ರೆ ನೀವು ಮಾಡಿ ಕ್ಷಮೆ, ನೀವು ಮಾಡಿದ ಅಪರಾಧ ಇದೆಯಲ್ಲ, ಇಡೀ ಆ ಹೆಣ್ಮಕ್ಳು ಭವಿಷ್ಯನ ರಸ್ತೆಗೆ ಹಾಕಿ ಚೆಲ್ಲಾಡಿ ಇಡೀ ದೇಶಾದ್ಯಂತ ವಿಶ್ವಾದ್ಯಂತ ಹಂಚಿದಿರಲ್ಲ, ನಿಮಗೆ ಏನ್ ಮಾಡ್ಬೇಕು ಹೇಳಿ? ನೀವು SIT ಅವ್ರು ಬಿಟ್ಕೊಂಡು ಈ ನ್ಯಾಯ ಕೊಡ್ಸಕ್ ಸಾಧ್ಯ ಇಲ್ಲ ಜನಕ್ಕೆ? ಸಾಧ್ಯನಾ? ನಿಮ್ಮಿಂದ ನ್ಯಾಯ ಸಿಕ್ಕುತ್ತಾ? ಆಯ್ತಪ್ಪ, ನೀವು ಇಷ್ಟು ಜನ ಪೆನ್ ಡ್ರೈವ್, ಲಕ್ಷಾಂತರ ಪೆನ್ ಡ್ರೈವ್ ಹಂಚಿದಾರೆ ಅಂತ ಹೇಳ್ತಾ ಇದಾರಲ್ಲ, ಎಷ್ಟು ಜನ ಅರೆಸ್ಟ್ ಮಾಡಿದಿರಿ? ಇವತ್ತು ಅಪರಾಧಿ ವಿದೇಶಕ್ಕೆ ಹೋಗ್ಲಿ, ಜಗತ್ತಲ್ಲಿ ಎಲ್ಲೇ ಇರಲಿ, ಇಡ್ತರ್ತಕ್ಕಂಥ ವ್ಯವಸ್ಥೆ ಈ ದೇಶದಲ್ಲಿದೆ. ತರ್ತಾರೆ, ಅವ್ರ ಮೇಲೆ ಕ್ರಮ ಆಗುತ್ತೆ, ಅದ್ರಲ್ಲಿ ರಾಜಿ ಇಲ್ಲ. ಈ ಅಪರಾಧ ಮಾಡಿದಾರಲ್ಲಪ್ಪ, ರೂಮ್ ಒಳಗೆ ನಡೆದಂತ ಒಂದು ಅಪರಾಧನ ಇಡೀ ವಿಶ್ವಕ್ಕಂಚಿ ಆ ಹೆಣ್ಮಕ್ಳು ತೇಜೋವಧೆ ಮಾಡಿದಾರಲ್ಲ, ಆ ಅಪರಾಧಕ್ಕೆ ಏನ್ ಕ್ರಮ ತಗೊಂಡಿದ್ದೀರಿ SIT ಅವ್ರ ತನಕ? Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.